ಅಮ್ಮ ಏನಂತ ಹೇಳಿದ್ರೆ ಈ ಮಂಗಳೂರು 7-8 ಗಂಟೆಗೆ ಎಲ್ಲ ಡೆಡ್ ಆಗ್ತದೆ ಅಂತ ಮಾತುಗಳು ಕೇಳಿ ಬರ್ತದೆ. ನಿಮ್ಮ ಪ್ರಕಾರ ಮಂಗಳೂರು ನೈಟ್ ಲೈಫ್ ಯಾವ ತರ ಇರಬೇಕು? ಮಂಗಳೂರಲ್ಲಿ ಅಂದ್ರೆ ಎಲ್ಲ ಜನರು ಹೊರಗಿನಿಂದ ಬರುವವರು. ಇಲ್ಲಿ ಮಂಗಳೂರಿನವರು ಅಂತ ಹೇಳಿ ಇರುವುದು ಕಮ್ಮಿ ಇಲ್ಲಿ. 7 ಗಂಟೆ ಕ್ಲೋಸ್ ಆದ್ರೆ ಮತ್ತೆ ಎಂತ ಇರುವುದಿಲ್ಲ ಮಂಗಳೂರಲ್ಲಿ. 8 ಇಲ್ಲಾದ್ರೆ 9 ಗಂಟೆ ಆದ್ರೂ ಬೇಕು. ಮಂಗಳೂರು ಸಂಸ್ಕೃತಿಗೆ ಅದು ವಿರುದ್ಧ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಯಾವ ತರ ವಿರೋಧ ಆಗ್ತದೆ? ಅಂದ್ರೆ ಎಲ್ಲ ಬೇಡದ ಎಲ್ಲ ಚಟುವಟಿಕೆ ಸ್ಟಾರ್ಟ್ ಆಗ್ಲಿಕ್ಕೆ ಸಾಕು ಹಾಗೆ. ಹಾಗಾಗಿ ಮಂಗಳೂರದ ಸಂಸ್ಕೃತಿಗೆ ವಿರುದ್ಧವಾಗಿರ್ತದೆ. ನನ್ನ ಪ್ರಕಾರ ಇದು ನೈಟ್ ಲೈಫ್ ನಂಗೆ ಇಷ್ಟ ಇಲ್ಲ. ಅಮ್ಮ ಏನಂತ ಹೇಳಿದ್ರೆ ಈ ಮಂಗಳೂರು 7-8 ಗಂಟೆಗೆ ಎಲ್ಲ ಡೆಡ್ ಆಗ್ತದೆ ಅಂತ ಮಾತುಗಳು ಕೇಳಿ ಬರ್ತದೆ. ನಿಮ್ಮ ಪ್ರಕಾರ ಮಂಗಳೂರು ನೈಟ್ ಲೈಫ್ ಯಾವ ತರ ಇರಬೇಕು? ಮಂಗಳೂರಲ್ಲಿ ಅಂದ್ರೆ ಎಲ್ಲ ಜನರು ಹೊರಗಿನಿಂದ ಬರುವವರು. ಇಲ್ಲಿ ಮಂಗಳೂರಿನವರು ಅಂತ ಹೇಳಿ ಇರುವುದು ಕಮ್ಮಿ ಇಲ್ಲಿ. ಎಲ್ಲ ಬಸ್ಸಲ್ಲಿ ಬರ್ತಾರೆ. ಮತ್ತೆ ರಾತ್ರಿ 7:30 ನಂತರ ಎಲ್ಲ ಬಸ್ಸುಗಳು ದೂರದ ಊರಿಗೆ ಹೋದ್ರಿಂದ ಇಲ್ಲಿ ಜನ ಸಂಖ್ಯೆ ಕಮ್ಮಿ. ಹಾಗಾಗಿ ಇಲ್ಲಿ ಅದು ಯೂಸ್ ಇಲ್ಲ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ನಿಮ್ಮ ಪ್ರಕಾರ ನೈಟ್ ಲೈಫ್ ಬೇಡ? ಬೇಡ. ಮಂಗಳೂರಲ್ಲಿ ಆದ್ರೆ ಅದು ಚೆನ್ನಾಗಿರುವುದಿಲ್ಲ ನಮ್ಮ ಇದಕ್ಕೆ ಟ್ರೆಡಿಷನ್ ಸಂಸ್ಕೃತಿಗೆ. ಬದಲಾವಣೆ ಅಂತ ಹೇಳಿದ್ರೆ ಕೆಲವು ಜನರಿಗೆ ಸಂಜೆ ಎಲ್ಲ ವ್ಯಾಪಾರದ ಇದು ಇರ್ತದೆ. ಆದ್ರೆ ನಮ್ಮ ಮಂಗಳೂರಲ್ಲಿ ಅದು ಬೇಡ ಅಂತ. ಮಂಗಳೂರು ಸಂಸ್ಕೃತಿಗೆ ಅದು ವಿರುದ್ಧ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಯಾವ ತರ ವಿರೋಧ ಆಗ್ತದೆ? ಅಂದ್ರೆ ಎಲ್ಲ ಬೇಡದ ಎಲ್ಲ ಚಟುವಟಿಕೆ ಸ್ಟಾರ್ಟ್ ಆಗ್ಲಿಕ್ಕೆ ಸಾಕು ಹಾಗೆ. ಆ ತರ ನಮ್ಮ ಮಂಗಳೂರು ಸ್ವಲ್ಪ ಇಷ್ಟ ತನಕ ಒಳ್ಳೇದಿದೆ, ಇನ್ನು ಗೊತ್ತಿಲ್ಲ. ನಮ್ಮ ಮಕ್ಕಳು ಅದನ್ನು ಬೆಳೆಸಿಕೊಂಡು ಹೋಗ್ಬೇಕು ಅಷ್ಟೇ. ಇರ್ಬೇಕು. ಯಾಕೆ ಸರ್? ನಾವು ರಿಕ್ಷಾ ಓಡಿಸುವವರು, ಸ್ವಲ್ಪ ನೈಟ್ ಎಲ್ಲ ಆಗ್ತದಲ್ಲ ಬಾಡಿಗೆಲ್ಲ, ಅದಕ್ಕಾಗಿ 7 ಗಂಟೆ ಕ್ಲೋಸ್ ಆದ್ರೆ ಮತ್ತೆ ಎಂತ ಇರುವುದಿಲ್ಲ ಮಂಗಳೂರಲ್ಲಿ. 8 ಇಲ್ಲಾದ್ರೆ 9 ಗಂಟೆ ಆದ್ರೂ ಬೇಕು. ಅದೇ ಸರಿ, 12 ಗಂಟೆ ತನಕ ಇರಬೇಕು. ಎಲ್ಲ ಅಲ್ಲ, ಕೆಲವೊಂದು ಮಾತ್ರ ಜನರಿಗೆ 12 ಗಂಟೆ ತನಕ ಯಾವುದು ಅಗತ್ಯ ಇರ್ತದೆ ಅಂಥದ್ದು ಮಾತ್ರ ಗಾಡಿ, ಅಲ್ಲಾದ್ರೆ ಬಸ್, ಇಲ್ಲಾದ್ರೆ ರಿಕ್ಷಾ, ಟೂರಿಸ್ಟ್ ಕಾರು ಎಲ್ಲ. ಮಂಗಳೂರಲ್ಲಿ ನೈಟ್ ಲೈಫ್ ಬೇಡ ಅನಿಸ್ತದೆ. ಯಾಕಂದ್ರೆ ಮಂಗಳೂರಿದು ಕಲ್ಚರ್ ಮತ್ತೆ ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ಅದು ವಿರುದ್ಧವಾಗಿರ್ತದೆ. ಹಾಗಾಗಿ ನನ್ನ ಪ್ರಕಾರ ಬೇಡ ಅಂತ ಅನಿಸ್ತದೆ. ಬೇರೆ ಕಡೆ ಎಲ್ಲ ಓಕೆ, ಬ್ಯಾಂಗ್ಳೂರು ಅದೆಲ್ಲ ದೊಡ್ಡ ಸಿಟಿಯಾಗಿ ಅದು ಆಗ್ತಾ ಉಂಟು. ಬಟ್ ಬ್ಯಾಂಗ್ಳೂರಲ್ಲಿ ಲೀಗಲ್ ಆಗಿ ಸಹ ಉಂಟು, ಇಲ್ಲೀಗಲ್ ಆಗಿ ಸಹ ಉಂಟು. ಹಾಗಾಗಿ ಅಲ್ಲಿ ನಡೀತದೆ, ಹೇಗಾದ್ರೂ ಮಾಡಿ ನಡೀತದೆ. ಆದ್ರೆ ಮಂಗಳೂರಿನ ನಾನು ಇರುವ ಈ ಸ್ಥಳದಲ್ಲಿ ಅಂದ್ರೆ ಒಳ್ಳೆ ಕಲ್ಚರ್ ಉಂಟು. ಬೇರೆ ಊರೆಲ್ಲ ಸುತ್ತಿ ಬಂದು ನೋಡಿದಾಗೆ ಮಂಗಳೂರು ಹಾಗೆ ಬೇರೆ ಎಲ್ಲಿ ಸಹ ಇಲ್ಲ. ಹಾಗಾಗಿ ಮಂಗಳೂರದ ಸಂಸ್ಕೃತಿಗೆ ಅದು ವಿರುದ್ಧವಾಗಿರ್ತದೆ. ನನ್ನ ಪ್ರಕಾರ ಇದು ನೈಟ್ ಲೈಫ್ ನಂಗೆ ಇಷ್ಟ ಇಲ್ಲ. ಈಗ ಈ ತರ ನೈಟ್ ಲೈಫ್ ಬಂದ್ರೆ ಮತ್ತೆ ಮಂಗಳೂರಿನಲ್ಲಿ ಪಬ್ ಬಾರ್ಗಳೆಲ್ಲ ತುಂಬಾ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಇಲ್ಲಿನ ಕಲ್ಚರ್ಗೆ ಅದು ವಿರುದ್ಧವಾಗಿರ್ತದೆ. ಅನೈತಿಕ ಚಟುವಟಿಕೆಗಳು ತುಂಬಾ ನಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ತರ ನಡಿಬಾರ್ದು ಎನ್ನುವುದು ನನ್ನ ಅಭಿಪ್ರಾಯ. ಹಾಗಾಗಿ ಇದು ನಡಿಬಾರ್ದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.